ಶ್ರೀಗಳು ಹೇಳಿದ ಮಾತು ನಿಜವಾಗತ್ತೆ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಉನ್ನತ ಸ್ಥಾನ ಸಿಗಬೇಕು, ದೇವರ ಧ್ಯಾನ ಮಾಡೋ ಶ್ರೀಗಳೇ ಇದನ್ನ ಹೇಳಿದ್ದಾರೆ ಅಂತ, ಭಗವಂತನೇ ಶ್ರೀಗಳ ಬಾಯಲ್ಲಿ ಇದನ್ನ ಹೇಳಿಸಿರಬೇಕು ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಉನ್ನತ ಸ್ಥಾನ ಸಿಗಬೇಕು, ಪವಿತ್ರವಾದ ನಾಲಿಗೆಯಲ್ಲಿ ಶ್ರೀಗಳು ಈ ಮಾತುಗಳನ್ನ ನುಡಿದಿದ್ದಾರೆ, ಭಕ್ತಿಯಿಂದ ದೇವಧ್ಯಾನ ಮಾಡೋ ಶ್ರೀಗಳು ಇದನ್ನು ಹೇಳಿದ್ದಾರೆ, ಹಾಗಾಗಿ ಹಾಗೆ ಆಗತ್ತೆ ಅನ್ನೋ ಅರ್ಥದಲ್ಲಿ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳಾಗುವ ಮುನ್ಸೂಚನೆಗಳು ಕಾಂಗ್ರೆಸ್ ಶಾಸಕರಿಗೂ ಕೂಡ ಸಿಕ್ಕಿದೆಯಾ? ಇನ್ನೇನು ಎಲ್ಲವೂ ಕೂಡ ಬದಲಾಗುವ ಸಮಯ ಬಂದಿದೆಯಾ? ರಂಭಾಪುರಿ ಶ್ರೀಗಳು ಮೊನ್ನೆ ಡಿಕೆ ಶಿವಕುಮಾರ್ ಅವರಿಗೆ ಉನ್ನತ ಹುದ್ದೆ ಸಿಗಬೇಕು, ಮುಖ್ಯಮಂತ್ರಿ ಹುದ್ದೆ ಸಿಗಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಇದೀಗ ಇಕ್ಬಾಲ್ ಹುಸೇನ್ ಆ ಮಾತುಗಳು ನಿಜವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಇದನ್ನ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಅಂದ್ಬಿಟ್ಟು ಹಲವಾರು ಸಲ ಹೇಳಿದ್ದೀನಿ. ಹೇಳದ್ನಲ್ಲ, ಅದು AICC ತೀರ್ಮಾನ ಮಾಡಬೇಕು. ಆವತ್ತಿನ ಸಂದರ್ಭದಲ್ಲಿ ಅವರೆಲ್ಲೂ ಸೂಕ್ತವಾದ ತೀರ್ಮಾನ ತಗೊಳ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡು ನಾವು ಕೂಡ ಕಾಯ್ತಾ ಇದ್ದೀವಿ. ನೋಡಿ, ಶರಣರು ಅವರೆಲ್ಲರೂ ಭಕ್ತಿಯಿಂದ ದೇವ್ರ ಧ್ಯಾನ ಮಾಡುವಂತವ್ರು, ಅವ್ರ ಬಾಯಿಲಿ ಇಂಥದ್ದು ಬಂದ್ರೆ ಖಂಡಿತವಾಗೂ ಫಲ ಕೊಡ್ತದೆ ಭಗವಂತ ಅನ್ಕೊಂಡಿದ್ದೀನಿ. ನಾವು 1 ಕೋಟಿ ಜನ ಹೇಳೋದು ಒಂದೇ, ಅವ್ರ ನಾಲ್ಗೆ ಮೇಲೆ ಒಂದ್ಸಲ ಬಂದ್ರು ಒಂದೇ ಅಂತ ನಾನು ಅನ್ಕೊಂಡಿದ್ದೀನಿ. ಸಾಕಷ್ಟು ಜನ ಇದನ್ನ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಅಂದ್ಬಿಟ್ಟು ಹಲವಾರು ಸಲ ಹೇಳಿದ್ದೀನಿ. ಹೇಳದ್ನಲ್ಲ, ಅದು AICC ತೀರ್ಮಾನ ಮಾಡಬೇಕು. ಆವತ್ತಿನ ಸಂದರ್ಭದಲ್ಲಿ ಅವರೆಲ್ಲೂ ಸೂಕ್ತವಾದ ತೀರ್ಮಾನ ತಗೊಳ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡು ನಾವು ಕೂಡ ಸಮಸ್ಯೆಗಳಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಸಮಸ್ಯೆಗಳನ್ನ ಸಮಾಧಾನವಾಗಿ ಆಲಿಸಿ ಅವುಗಳಿಗೆ ಪರಿಹಾರವನ್ನ ಮಾಡುವ ಕೆಲಸವನ್ನು ಕೂಡ ಅವರು ಮಾಡುತ್ತಾ ಇದ್ದಾರೆ ಅನ್ನುವಂತ ಹರ್ಷವನ್ನ ಮತ್ತೊಮ್ಮೆ ಪುನರುಚ್ಚರಿಸಿ ಸೇರಿದಂತ ನಿಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಅವರಿಗೆ ಗೌರವಿಸಿ ಶ್ರೀಪೀಠ ಆಶೀರ್ವಾದವನ್ನ ಮಾಡ್ತಾ ಇದೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವಂತದ್ದೇನೂ ಇಲ್ಲ. ನಿಮ್ಮೆಲ್ಲರ ಅಭಿಮಾನ ನಮ್ಮ ನಾಯಕರ ಮೇಲೆ ಅನವರತ ಕಾಲ ಇರಲಿ. ರಂಭಾಪುರಿ ಶ್ರೀಗಳು ಹೇಳಿದ ಮಾತು ನಿಜವಾಗತ್ತೆ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಉನ್ನತ ಸ್ಥಾನ ಸಿಗಬೇಕು, ದೇವರ ಧ್ಯಾನ ಮಾಡೋ ಶ್ರೀಗಳೇ ಇದನ್ನ ಹೇಳಿದ್ದಾರೆ ಅಂತ, ಭಗವಂತನೇ ಶ್ರೀಗಳ ಬಾಯಲ್ಲಿ ಇದನ್ನ ಹೇಳಿಸಿರಬೇಕು ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಉನ್ನತ ಸ್ಥಾನ ಸಿಗಬೇಕು, ಪವಿತ್ರವಾದ ನಾಲಿಗೆಯಲ್ಲಿ ಶ್ರೀಗಳು ಈ ಮಾತುಗಳನ್ನ ನುಡಿದಿದ್ದಾರೆ, ಭಕ್ತಿಯಿಂದ ದೇವಧ್ಯಾನ ಮಾಡೋ ಶ್ರೀಗಳು ಇದನ್ನು ಹೇಳಿದ್ದಾರೆ, ಹಾಗಾಗಿ ಹಾಗೆ ಆಗತ್ತೆ ಅನ್ನೋ ಅರ್ಥದಲ್ಲಿ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳಾಗುವ ಮುನ್ಸೂಚನೆಗಳು ಕಾಂಗ್ರೆಸ್ ಶಾಸಕರಿಗೂ ಕೂಡ ಸಿಕ್ಕಿದೆಯಾ? ಇನ್ನೇನು ಎಲ್ಲವೂ ಕೂಡ ಬದಲಾಗುವ ಸಮಯ ಬಂದಿದೆಯಾ? ರಂಭಾಪುರಿ ಶ್ರೀಗಳು ಮೊನ್ನೆ ಡಿಕೆ ಶಿವಕುಮಾರ್ ಅವರಿಗೆ ಉನ್ನತ ಹುದ್ದೆ ಸಿಗಬೇಕು, ಮುಖ್ಯಮಂತ್ರಿ ಹುದ್ದೆ ಸಿಗಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಇದೀಗ ಇಕ್ಬಾಲ್ ಹುಸೇನ್ ಆ ಮಾತುಗಳು ನಿಜವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಇದನ್ನ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಅಂದ್ಬಿಟ್ಟು ಹಲವಾರು ಸಲ ಹೇಳಿದ್ದೀನಿ. ಹೇಳದ್ನಲ್ಲ, ಅದು AICC ತೀರ್ಮಾನ ಮಾಡಬೇಕು. ಆವತ್ತಿನ ಸಂದರ್ಭದಲ್ಲಿ ಅವರೆಲ್ಲೂ ಸೂಕ್ತವಾದ ತೀರ್ಮಾನ ತಗೊಳ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡು ನಾವು ಕೂಡ ಕಾಯ್ತಾ ಇದ್ದೀವಿ. ನೋಡಿ, ಶರಣರು ಅವರೆಲ್ಲರೂ ಭಕ್ತಿಯಿಂದ ದೇವ್ರ ಧ್ಯಾನ ಮಾಡುವಂತವ್ರು, ಅವ್ರ ಬಾಯಿಲಿ ಇಂಥದ್ದು ಬಂದ್ರೆ ಖಂಡಿತವಾಗೂ ಫಲ ಕೊಡ್ತದೆ ಭಗವಂತ ಅನ್ಕೊಂಡಿದ್ದೀನಿ. ನಾವು 1 ಕೋಟಿ ಜನ ಹೇಳೋದು ಒಂದೇ, ಅವ್ರ ನಾಲ್ಗೆ ಮೇಲೆ ಒಂದ್ಸಲ ಬಂದ್ರು ಒಂದೇ ಅಂತ ನಾನು ಅನ್ಕೊಂಡಿದ್ದೀನಿ. ಸಾಕಷ್ಟು ಜನ ಇದನ್ನ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಅಂದ್ಬಿಟ್ಟು ಹಲವಾರು ಸಲ ಹೇಳಿದ್ದೀನಿ. ಹೇಳದ್ನಲ್ಲ, ಅದು AICC ತೀರ್ಮಾನ ಮಾಡಬೇಕು. ಆವತ್ತಿನ ಸಂದರ್ಭದಲ್ಲಿ ಅವರೆಲ್ಲೂ ಸೂಕ್ತವಾದ ತೀರ್ಮಾನ ತಗೊಳ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡು ನಾವು ಕೂಡ ಸಮಸ್ಯೆಗಳಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಸಮಸ್ಯೆಗಳನ್ನ ಸಮಾಧಾನವಾಗಿ ಆಲಿಸಿ ಅವುಗಳಿಗೆ ಪರಿಹಾರವನ್ನ ಮಾಡುವ ಕೆಲಸವನ್ನು ಕೂಡ ಅವರು ಮಾಡುತ್ತಾ ಇದ್ದಾರೆ ಅನ್ನುವಂತ ಹರ್ಷವನ್ನ ಮತ್ತೊಮ್ಮೆ ಪುನರುಚ್ಚರಿಸಿ
ಸೇರಿದಂತ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಅವರಿಗೆ ಗೌರವಿಸಿ ಶ್ರೀಪೀಠ ಆಶೀರ್ವಾದವನ್ನ ಮಾಡ್ತಾ ಇದೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವಂತದ್ದೇನೂ ಇಲ್ಲ. ನಿಮ್ಮೆಲ್ಲರ ಅಭಿಮಾನ ನಮ್ಮ ನಾಯಕರ ಮೇಲೆ ಅನವರತ ಕಾಲ ಇತ್ತು. ರಂಭಾಪುರಿ ಶ್ರೀಗಳು ಹೇಳಿದ ಮಾತು ನಿಜವಾಗತ್ತೆ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಉನ್ನತ ಸ್ಥಾನ ಸಿಗಬೇಕು, ದೇವರ ಧ್ಯಾನ ಮಾಡೋ ಶ್ರೀಗಳೇ ಇದನ್ನ ಹೇಳಿದ್ದಾರೆ ಅಂತ, ಭಗವಂತನೇ ಶ್ರೀಗಳ ಬಾಯಲ್ಲಿ ಇದನ್ನ ಹೇಳಿಸಿರಬೇಕು ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಉನ್ನತ ಸ್ಥಾನ ಸಿಗಬೇಕು, ಪವಿತ್ರವಾದ ನಾಲಿಗೆಯಲ್ಲಿ ಶ್ರೀಗಳು ಈ ಮಾತುಗಳನ್ನ ನುಡಿದಿದ್ದಾರೆ, ಭಕ್ತಿಯಿಂದ ದೇವಧ್ಯಾನ ಮಾಡೋ ಶ್ರೀಗಳು ಇದನ್ನು ಹೇಳಿದ್ದಾರೆ, ಹಾಗಾಗಿ ಹಾಗೆ ಆಗತ್ತೆ ಅನ್ನೋ ಅರ್ಥದಲ್ಲಿ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳಾಗುವ ಮುನ್ಸೂಚನೆಗಳು ಕಾಂಗ್ರೆಸ್ ಶಾಸಕರಿಗೂ ಕೂಡ ಸಿಕ್ಕಿದೆಯಾ? ಇನ್ನೇನು ಎಲ್ಲವೂ ಕೂಡ ಬದಲಾಗುವ ಸಮಯ ಬಂದಿದೆಯಾ? ರಂಭಾಪುರಿ ಶ್ರೀಗಳು ಮೊನ್ನೆ ಡಿಕೆ ಶಿವಕುಮಾರ್ ಅವರಿಗೆ ಉನ್ನತ ಹುದ್ದೆ ಸಿಗಬೇಕು, ಮುಖ್ಯಮಂತ್ರಿ ಹುದ್ದೆ ಸಿಗಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಇದೀಗ ಇಕ್ಬಾಲ್ ಹುಸೇನ್ ಆ ಮಾತುಗಳು ನಿಜವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಇದನ್ನ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಅಂದ್ಬಿಟ್ಟು ಹಲವಾರು ಸಲ ಹೇಳಿದ್ದೀನಿ. ಹೇಳದ್ನಲ್ಲ, ಅದು AICC ತೀರ್ಮಾನ ಮಾಡಬೇಕು. ಆವತ್ತಿನ ಸಂದರ್ಭದಲ್ಲಿ ಅವರೆಲ್ಲೂ ಸೂಕ್ತವಾದ ತೀರ್ಮಾನ ತಗೊಳ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡು ನಾವು ಕೂಡ ಕಾಯ್ತಾ ಇದ್ದೀವಿ. ನೋಡಿ, ಶರಣರವರೆಲ್ಲರೂ ಭಕ್ತಿಯಿಂದ ದೇವ್ರ ಧ್ಯಾನ ಮಾಡುವಂತವ್ರು, ಅವ್ರ ಬಾಯಿಲಿ ಇಂಥದ್ದು ಬಂದ್ರೆ ಖಂಡಿತವಾಗೂ ಫಲ ಕೊಡ್ತದೆ ಭಗವಂತ ಅನ್ಕೊಂಡಿದ್ದೀನಿ. ನಾವೊಂದು ಕೋಟಿ ಜನ ಹೇಳೋದು ಒಂದೇ, ಅವ್ರ ನಾಲ್ಗೆ ಮೇಲೆ ಒಂದ್ಸಲ ಬಂದ್ರು ಒಂದೇ ಅಂತ ನಾನು ಅನ್ಕೊಂಡಿದ್ದೀನಿ. ಸಾಕಷ್ಟು ಜನ ಇದನ್ನ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಅಂದ್ಬಿಟ್ಟು ಹಲವಾರು ಸಲ ಹೇಳಿದ್ದೀನಿ. ಹೇಳದ್ನಲ್ಲ, ಅದು AICC ತೀರ್ಮಾನ ಮಾಡಬೇಕು. ಆವತ್ತಿನ ಸಂದರ್ಭದಲ್ಲಿ ಅವರೆಲ್ಲೂ ಸೂಕ್ತವಾದ ತೀರ್ಮಾನ ತಗೊಳ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡು ನಾವು ಸಮಸ್ಯೆಗಳಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಸಮಸ್ಯೆಗಳನ್ನ ಸಮಾಧಾನವಾಗಿ ಆಲಿಸಿ ಅವುಗಳಿಗೆ ಪರಿಹಾರವನ್ನ ಮಾಡುವಂತ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅನ್ನುವಂತ ಹರ್ಷವನ್ನ ಮತ್ತೊಮ್ಮೆ ಪುನರುಚ್ಚರಿಸಿ ಸೇರಿದಂತ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಅವರಿಗೆ ಗೌರವಿಸಿ ಶ್ರೀಪೀಠ ಆಶೀರ್ವಾದವನ್ನ ಮಾಡ್ತಾ ಇದೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವಂತದ್ದೇನೂ ಇಲ್ಲ. ನಿಮ್ಮೆಲ್ಲರ ಅಭಿಮಾನ ನಮ್ಮ ನಾಯಕರ ಮೇಲೆ ಅನವರತ ಕಾಲ ಇತ್ತು.